ರಾಜ್ಯ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಅಸಮಾಧಾನದ ಹೊಗೆ ಜಾಸ್ತಿ ಆಗ್ತಾ ಇದೆ. ಈ ಬಂಡಾಯಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಈಗ ಮದ್ದರಿಯೋದಕ್ಕೆ ಮುಂದಾಗಿದೆ. ನೋಡಿ, ಕಾಂಗ್ರೆಸ್ ಶಾಸಕರ ಸಮರದಿಂದ ಸರ್ಕಾರಕ್ಕೆ ಒಂದು ರೀತಿ ಇರಿಸು ಮುರುಸಾಗ್ತಾ ಇದೆ, ಮುಜುಗರ ಉಂಟಾಗ್ತಾ ಇದೆ. ಬಹಿರಂಗ ಹೇಳಿಕೆಗಳ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದಷ್ಟು ಮುಜುಗರ ಆಗ್ತಾ ಇದೆ. ಸೊ ಈಗ ಹೈಕಮಾಂಡ್ ಇದಕ್ಕೆ ಎಂಟ್ರಿ ಕೊಡ್ತಾ ಇದೆ. ಬಂಡಾಯ ಶಮನಕ್ಕೆ ಉಸ್ತುವಾರಿ ಇವತ್ತು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಒಂದು ಕಡೆ ಆದರೆ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಮತ್ತೊಂದು ಕಡೆ. ಇವತ್ತು ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಅವರು ಇವತ್ತು ಬರುವಂತಹ ಹೊತ್ತಲೇನೆ ಸ್ವಲ್ಪ ದಿನಗಳ ಹಿಂದೆ ಹಿರಿಯ ಶಾಸಕರು, ರೆಬಲ್ ಶಾಸಕರು ಇವರೆಲ್ಲ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಈಗ ಆ ಶಾಸಕರೊಂದಿಗೆ ಸುರ್ಜೇವಾಲಾ ಅವರು ಬ್ಯಾಕ್ ಟು ಬ್ಯಾಕ್ ಸರಣಿ ಮೀಟಿಂಗ್ ಅನ್ನು ನಡೆಸ್ತಾರೆ ಅನ್ನುವಂಥದ್ದು. ಇವತ್ತು ಯಾವ ಥರ ಮಾತುಕತೆ ಆಗುತ್ತೆ, ಆಮೇಲೆ ಯಾವ ರೀತಿಯಾಗಿ ಈ ಬಂಡಾಯಕ್ಕೆ ಮದ್ದರಿಯುವಂಥ ಕೆಲಸವನ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗ ಆಲ್ರೆಡಿ CM ಸಿದ್ದರಾಮಯ್ಯ ಅವರು ಕೂಡ ರಾಜು ಕಾಗೆ ಅವರಿಗೆ, BR ಪಾಟೀಲ್ ಅವರಿಗೆ, ಆಮೇಲೆ ಯಾರೆಲ್ಲ ಬಹಿರಂಗ ಹೇಳಿಕೆಗಳನ್ನು ಕೊಟ್ಟಿದ್ರು ಅವರಿಗೆಲ್ಲ ಒಂದಷ್ಟು ವಿಚಾರ ಹೇಳಿ ತಾಕೀತ್ ಮಾಡುವಂಥ ಕೆಲಸ ಆಗಿದೆ. ಸುಮಾರು 40ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರಿಗೆ ಬುಲಾವ್ ಕೊಟ್ಟಿದ್ದಾರೆ. ಸ್ವತಃ ತಾವೇ ಕರೆ ಮಾಡಿ ಸುರ್ಜೇವಾಲಾ ಅವರು ಬನ್ನಿ ಅಂತ ಇನ್ವೈಟ್ ಮಾಡಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆಯುತ್ತೆ 1-to-1 ಮೀಟಿಂಗು. ಒಬ್ಬೊಬ್ಬ ಶಾಸಕರಿಗೆ ತಲಾ 10 ನಿಮಿಷ ಟೈಮ್ ಅನ್ನ ಕೊಟ್ಟಿದ್ದಾರೆ. ಅವರ ಅಸಮಾಧಾನ, ಯಾವ ವಿಚಾರಕ್ಕೆ ಬಂಡಾಯ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಯನ್ನ ಶಾಸಕರಿಂದ ಸುರ್ಜೇವಾಲಾ ಅವರು ಪಡ್ಕೋತಾರೆ. ಸಚಿವರು ಕೈಗೆ ಸಿಗಲ್ಲ ಅಂತ ಕಾಂಗ್ರೆಸ್ನ ಶಾಸಕರು ಆರೋಪ ಮಾಡಿದ್ರು. ಅನುದಾನದ ವಿಚಾರವಾಗಿಯೂ ಕೂಡ ಗರಂ ಆಗಿದ್ರು. ಹೀಗಾಗಿ ಶಾಸಕರ ಜೊತೆ ಸಭೆಯನ್ನು ನಡೆಸ್ತಾರೆ ಸುರ್ಜೇವಾಲಾ ಅವರು. KN ರಾಜಣ್ಣ ಅವರು ಹೇಳ್ತಾರೆ ಕ್ರಾಂತಿ ಆಗುತ್ತೆ, ಸೆಪ್ಟೆಂಬರ್ ಕ್ರಾಂತಿ ಅಂತ. ಇದು ಆಲ್ರೆಡಿ ಉರಿತಾ ಇರುವಂಥ ಅಸಮಾಧಾನದ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡಿದ್ರು. ಬಟ್ ಆದರೆ KN ರಾಜಣ್ಣ ಅವರು ಹೇಳಿದಂಥದ್ದು ಸೆಪ್ಟೆಂಬರ್ ಕ್ರಾಂತಿ ಅಂತ ಅಂದರೆ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಅದನ್ನು ಅವ್ರನ್ನೇ ಕೇಳಬೇಕು ಅಂತ ಅನೇಕ ನಾಯಕರು, ಕಾಂಗ್ರೆಸ್ನ ಲೀಡರ್ಸ್ಗಳು ರಿಯಾಕ್ಟ್ ಮಾಡಿದ್ರು. ಮತ್ತೊಂದು ಕಡೆ 3 ದಿನಗಳ ಕಾಲ ಬೆಂಗಳೂರಲ್ಲೇ ಇರ್ತಾರೆ ಸುರ್ಜೇವಾಲಾ ಅವರು. ಶಾಸಕರ ಜೊತೆ ಸಮಾಲೋಚನಾ ಸಭೆಯನ್ನು ನಡೆಸ್ತಾರೆ ಉಸ್ತುವಾರಿ. ಅಸಮಾಧಾನ ಹೊರಹಾಕಿದ ಶಾಸಕರ ಜೊತೆ ನೇರ ಚರ್ಚೆ ಆಗುತ್ತೆ. 42 ಶಾಸಕರ ಜೊತೆ ಚರ್ಚೆ ಆಗುತ್ತೆ. ಇವತ್ತಿನಿಂದ ಅಹವಾಲು ಸ್ವೀಕಾರ ಕೂಡ ಆಗತ್ತೆ. ಮಧ್ಯಾಹ್ನ 1:30ಕ್ಕೆ BR ಪಾಟೀಲ್ ಜೊತೆ, ಅದಾದ್ಮೇಲೆ 2 ಗಂಟೆಗೆ ರಾಜು ಕಾಗೆ ಜೊತೆ. ಈ ತರ ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ಕೊಡಲಾಗಿದೆ. ಪುಟ್ಟಸ್ವಾಮಿ ಗೌಡ, SN ಸುಬ್ಬಾರೆಡ್ಡಿ, ಪ್ರದೀಪ್ ಈಶ್ವರರು, ರೂಪಕಲಾ ಶಶಿಧರು, SN ನಾರಾಯಣಸ್ವಾಮಿ, ಒಟ್ಟು ಈ ಕೊತ್ತೂರು ಮಂಜುನಾಥ್ ಸೇರಿದಂತೆ 40ಕ್ಕೂ ಹೆಚ್ಚು ಶಾಸಕರೇನಿದ್ದಾರೆ ಅವರ ಜೊತೆ, 42 ಶಾಸಕರ ಜೊತೆ ಸುರ್ಜೇವಾಲಾ ಅವರು 1-to-1 ಮೀಟಿಂಗ್ ಅನ್ನು ಮಾಡ್ತಾರೆ. ಅಹವಾಲು ಸ್ವೀಕರಿಸ್ತಾರೆ. ಬೆಂಗಳೂರು ವಿಭಾಗದ 27, ಮೈಸೂರು ವಿಭಾಗದ 13 ಶಾಸಕರು. ಈಗ ಆಲ್ರೆಡಿ ಬಹಿರಂಗ ಹೇಳಿಕೆ ಕೊಡಬೇಡಿ ಅಂತ CM ಸೂಚನೆ ಕೊಟ್ಟಿದ್ದಾರೆ. ಆ ಥರದ ಹೇಳಿಕೆಗಳು ಕೊಟ್ಟರೆ ಏನಾಗುತ್ತೆ, BJPಗೆ ನಾವೇ ಆಹಾರ ಆದಂತಾಗುತ್ತೆ. ಈಗ ಆಲ್ರೆಡಿ ವಿಪಕ್ಷಗಳು ಕೂಡ ಸರ್ಕಾರದ ಮೇಲೆ ಮುಗಿಬೀಳ್ತಾ ಇದೆ. ರಾಜೀನಾಮೆ ಕೊಡಬೇಕು CM, DCM, ಗೃಹ ಸಚಿವರು. ಇದು ನಾಲಾಯಕ್ ಸರ್ಕಾರ, ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಬರೀ ಲೂಟಿ ಹೊಡಿತಾ ಇದ್ದಾರೆ. ಈ ಥರ ನೀವು ಬಂದು ಸ್ವಪಕ್ಷದ ವಿರುದ್ಧನೇ ಈ ಥರದ ಆರೋಪಗಳನ್ನು ಮಾಡಿದ್ರೆ ಅದು ಅಗೇನ್ BJPಗೆ ಒಂದು ಅಸ್ತ್ರ ಸಿಕ್ಕಂತಾಗತ್ತೆ.